ಮೇಡಮ್, ಈಗ ವರ್ಲ್ಡ್ ವೈಡ್ ಡೇಟಾನ ತಗೊಂಡಾಗ ಇಂಡಿಯಾದಲ್ಲಿ ಕ್ಯಾನ್ಸರ್ನ ರೇಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಅದಕ್ಕೆ ಕಾರಣ ಏನಿರ್ಬೋದು ಮೇಡಮ್? ಖಂಡಿತ. ನಾವು ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂದರೆ ಈ ಅಂಟುರೋಗ ಅಲ್ಲದೆ ಇರೋಂಥ ಅಂಟುರೋಗ ಅಲ್ಲದೆ ಇರೋಂಥ ಕಾಯಿಲೆಗಳನ್ನು ತಗೊಂಡ್ರೆ ನಂಬರ್ ಒನ್ನು ಹಾರ್ಟ್ ಪ್ರಾಬ್ಲಮ್ಸು, ಅಂದರೆ ಹೃದಯದ ಪ್ರಾಬ್ಲಮ್ಸು ನಂಬರ್ ಒನ್ನು. ಸೆಕೆಂಡು ಕ್ಯಾನ್ಸರ್ ಅಂತ ಹೇಳ್ತೀವಿ. ಬಟ್ ಈಗ ಜಾಸ್ತಿ ಆಗ್ತಾ ಅಂದರೆ ಕ್ಯಾನ್ಸರ್ ಜಾಸ್ತಿ ಆಗ್ತಾ ಇರೋದು ನೋಡಿ ಒಂದು ಪ್ರಿಡಿಕ್ಷನ್ ಬಂದಿದೆ, ನೆಕ್ಸ್ಟು 10 ವರ್ಷದಲ್ಲಿ ಕ್ಯಾನ್ಸರೇ ನಂಬರ್ ಒನ್ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ಸ್ನ ಅದು ಓವರ್ಟೇಕ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಯಾಕೆ ಹೆಚ್ಚಾಗ್ತಾ ಇದೆ ಕ್ಯಾನ್ಸರ್ ಅಂತಂದರೆ ಅದಕ್ಕೆ ಅನೇಕ ಕಾರಣಗಳು. ಒಂದು, ಕೆಲವೆಲ್ಲ ನಾವೇ ಕೈಯಾರ ಮಾಡ್ಕೊಂಡಂಥ ಪ್ರಾಬ್ಲಮ್ಸು. ಅದರಲ್ಲಿ ಒಂದು ಈ ತಂಬಾಕು ಮತ್ತು ಮದ್ಯಪಾನ ಇತ್ತೀಚೆಗೆ ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ಮತ್ತು ಅದೊಂಥರ ಸ್ಟೇಟಸ್ ಸಿಂಬಲ್ ಥರ ಈವನ್ ಮಹಿಳೆಯರಲ್ಲೂ ಸಹ ತಂಬಾಕಂತೂ ಇದ್ದೇ ಇದೆ. ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಪುರುಷರಷ್ಟೇ ಹೆಚ್ಚು ತಂಬಾಕು ಸೇವನೆ ಮಹಿಳೆಯರಲ್ಲೂ ನಾವು ನೋಡ್ತಾ ಇದ್ದೀವಿ. ಮತ್ತು ಇತ್ತೀಚೆಗೆ ಮದ್ಯಪಾನ ಒಂಥರ ಈ ಯಂಗ್ಸ್ಟರ್ಸಲ್ಲಿ ಸ್ವಲ್ಪ ಮಹಿಳೆಯರಲ್ಲಿ ಜಾಸ್ತಿ ಆಗ್ತಾಯಿದೆ. ಸೊ ಇದೆರಡೂ ನಾವು ನಿಯಂತ್ರಣ ಮಾಡ್ಬೋದಂತ, ತಡೆಗಟ್ಬೋದಾದಂಥ ಪ್ರಾಬ್ಲಮ್ಸು. ಸೊ ಇದೆರಡರಿಂದ ಮತ್ತು ಈ ಹೆಚ್ಚಾಗ್ತಾ ಇರೋವಂಥ ಬೊಜ್ಜು, ಈ ಒಬಿಸಿಟಿ ಏನಿದೆ, ಸ್ವಲ್ಪ ಬೊಜ್ಜಿನ ಇದು ರಿಸ್ಕು ಜಾಸ್ತಿ ಆಗ್ತಾ ಇರೋದ್ರಿಂದ ಸಹ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗ್ತಾಯಿದೆ. ಮತ್ತು ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ಈ ದೈಹಿಕ ವ್ಯಾಯಾಮ ಎಲ್ಲ ಕಡಿಮೆ ಆಗಿ ನಮ್ಮ ದಿನನಿತ್ಯದ ಚಟುವಟಿಕೆ ಕಡಿಮೆ ಆಗಿ ಈ ಏಜಿಂಗು ಫಾಸ್ಟಾಗಿ ನಾವು ಏಜ್ ಆಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಂದರೆ ಈ ಕ್ಯಾನ್ಸರ್ ಏನಂದರೆ ಏಜ್ ಆಗ್ತಾ ಆಗ್ತಾ ಜಾಸ್ತಿ ಆಗ್ತಾ ಇರೋಂಥ ಕಾಯಿಲೆ. ಅಂದರೆ ಕೆಲವರು ನಮಗೆ ಪೇಷಂಟ್ಸ್ ಬರ್ತಾರೆ, ಮೇಡಮ್ ಇವರು ಸ್ಮೋಕ್ ಮಾಡಲ್ಲ, ಆಲ್ಕೋಹಾಲ್ ತೊಗೊಳ್ಳಲ್ಲ, ತುಂಬ ಡಿಸಿಪ್ಲಿನ್ ಪರ್ಸನ್ನು, ಇವರಿಗೆ ಕ್ಯಾನ್ಸರ್ ಹೇಗೆ ಬಂತು ಅಂತ ಕೇಳ್ತಾರೆ. ಸೊ ವಯಸ್ಸಾಗ್ತಾ ಆಗ್ತಾ ಅವ್ರು ಎಷ್ಟೇ ಯಾವುದೇ ಥರ ಆಹಾರ ತೊಗೊಂಡ್ರು ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ರಿಸ್ಕು ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ವೇರ್ ಆ್ಯಂಡ್ ಟೇರ್, ಅಂದರೆ ನಮ್ಮ ಬಾಡಿ ಹುಟ್ಟಿದಾಗಿಂದ ನಾವು 60 ವರ್ಷದ ತನಕ ಎಷ್ಟೆಲ್ಲ ಅಂದರೆ ನೋವುಗಳನ್ನ ಅನುಭವಿಸಿರುತ್ತೆ. ನಮ್ಮ ಎನ್ವೈರ್ಮೆಂಟಲ್ ರೇಡಿಯೇಷನ್ ಇರ್ಬೋದು, ಸನ್ಲೈಟ್ ಇರ್ಬೋದು, ಏರ್ ಪೊಲ್ಯೂಷನ್ ಇರ್ಬೋದು, ಮತ್ತು ಆಹಾರದಲ್ಲಿರೋವಂಥ ಕೆಮಿಕಲ್ಸ್ ಇರ್ಬೋದು. ಸೊ ಎಷ್ಟೊಂದೆಲ್ಲ ಇದನ್ನ ಏರುಪೇರುಗಳನ್ನ ದೇಹ ನೋಡಿರುತ್ತೆ. ಮತ್ತು ಪ್ರತಿನಿತ್ಯ ನಮ್ಮ ದೈಹಿಕ ಕ್ರಿಯೆಗಳು, ಕೆಮಿಕಲ್ ರಿಯಾಕ್ಷನ್ಸು ಸಹ ಎಷ್ಟೊಂದು ಆಗ್ತಾ ಇರುತ್ತೆ. ಅದರಿಂದ ಸಹ ವೇರ್ ಆ್ಯಂಡ್ ಟೇರು ಇದ್ದೇ ಇರುತ್ತೆ. ಸೊ ವಯಸ್ಸಾಗ್ತಾ ಆಗ್ತಾ ಕ್ಯಾನ್ಸರ್ ಜಾಸ್ತಿ ಆಗುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಮುಂಚೆ ನಾವು 60 ವರ್ಷದವ್ರಿಗೆ ನೋಡ್ತಾ ಇದ್ದಂಥ ಕ್ಯಾನ್ಸರ್ಗಳನ್ನ 40 ವರ್ಷಕ್ಕೆ ನೋಡ್ತಾ ಇದ್ದೀವಿ. ನಮಗೆ ಆಶ್ಚರ್ಯ ಆಗುತ್ತೆ, ಇದೇನು ಇಷ್ಟು ಸಣ್ಣ ವಯಸ್ಸಿಗೆ ಕ್ಯಾನ್ಸರ್ ಬಂತ ಇವ್ರಿಗೆ ಅಂತ. ಸೊ ಈ ಆಕ್ಸೆಲರೇಟೆಡ್ ಏಜಿಂಗ್ ಅಂದರೆ ಫಾಸ್ಟಾಗಿ ವಯಸ್ಸಾಗ್ತಾ ಇರುತ್ತೆ. 40 ವರ್ಷಕ್ಕೇ ಆಲ್ರೆಡಿ 60 ವರ್ಷದಷ್ಟು ಬಾಡಿ ಕುಂದು ಹೋಗ್ಬಿಟ್ಟಿರುತ್ತೆ. ಸೊ ಈ ಏಜಿಂಗ್ನ ನಾವು ಹೇಗೆ ನಿಯಂತ್ರಣ ಮಾಡೋದು? ಈಗ ಹೇಳ್ತಾರೆ ಟೈಮ್ ಆ್ಯಂಡ್ ಟೈಡ್ಸ್ ವೆಯ್ಟ್ ಫಾರ್ ನೋ ಒನ್ ಅಲ್ವಾ, ವಯಸ್ಸಾಗ್ತಾ ಆಗ್ತಾ ಹೊಟ್ಟೋಗ್ಬಿಡುತ್ತೆ. ಸೊ ಈ ಏಜಿಂಗ್ನ ನಿಯಂತ್ರಣ ಮಾಡೋಕ್ಕೆ ನಾವು ಈ ಏಜ್ ಮಿರಾಕಲ್ ಅಂತ ಕ್ರೀಮ್ ಎಲ್ಲ ಹಚ್ಕೋತೀವಲ್ವ, ಈ ಏಜು ಸ್ವಲ್ಪ ಸಣ್ಣ ವಯಸ್ಸಂಗೆ ಕಾಣೋ ಥರ. ಸೊ ಅದೆಲ್ಲ ಸ್ವಲ್ಪ ಜಸ್ಟು ನಿಮಗೆ ತೋರಿಕೆಗೆ ಅದು ಏಜು ಕಡಿಮೆ ಕಾಣ್ಬೋದು. ಆದರೆ ನಮ್ಮ ಬಾಡಿ ಸದೃಢವಾಗಿ ಏಜು ನಮ್ಗೆ 40 ವರ್ಷ ಅಂದರೆ 40 ವರ್ಷದಾಗೆ ಮೇಂಟೈನ್ ಆಗಬೇಕಂದ್ರೆ ವ್ಯಾಯಾಮ. ನಾವು ಈ ಮೇಡಮ್ ಹೇಳಿದ್ರು ಜಡತ್ವ ಎಲ್ಲ ಹೈಪೋಥೈರಾಯ್ಡಿಸಮಲ್ಲಿ ಬರುತ್ತೆ ಅಂತ. ಬಟ್ ನಾವು ಎಷ್ಟು ಮಷಿನ್ಗಳ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ಅಂದರೆ, ನಾವು ಅಲೆಕ್ಸಾ ಟಿ ವಿ ಆನ್ ಮಾಡು ಅಂತ ಹೇಳ್ತೀವಿ. ಸೊ ಕೂತಿದ್ದಲ್ಲಿ ನಾವು ಅಲ್ಲಿ ಹೋಗಿ ರಿಮೋಟ್ ಎತ್ಕೊಂಡು ಆನ್ ಮಾಡೋಕ್ಕೂ ನಮಗೆ ಬೇಕಿಲ್ಲ. ಅಷ್ಟು ಈ ಟೆಕ್ನಾಲಜಿ ನಮ್ಮನ್ನು ಸೋಮಾರಿಗಳು ಮಾಡಿಬಿಟ್ಟಿದೆ. ಸೊ ಸ್ವಲ್ಪ ಚಟುವಟಿಕೆಯಿಂದ ಇರೋದು, ಈ ನಮ್ಮ ಲೈಫ್ ಸ್ಟೈಲ್ ಏನಿದೆ ಅದನ್ನು ನಾವು ಸ್ವಲ್ಪ ಫಾಸ್ಟು ಅಂದರೆ ಸ್ವಲ್ಪ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದು, ಊಟದಲ್ಲಿ ಸ್ವಲ್ಪ ಇತಿಮಿತಿ ಇರೋದು, ವೆಯ್ಟ್ನ ಕಂಟ್ರೋಲ್ ಮಾಡೋದು, ಹೀಗೆ ನಮ್ಮ ಲೈಫ್ ಸ್ಟೈಲ್ನ ನಾವು ಸುಧಾರಿಸೋದ್ರಿಂದ ಈ ಏಜಿಂಗ್ನ ಸ್ವಲ್ಪ ಕಡಿಮೆ ಮಾಡ್ಬೋದು. ಅಂದರೆ ನಿಧಾನವಾಗಿ ಏಜ್ ಆಗೋದು. ಅಟ್ಲೀಸ್ಟ್ 40 ವರ್ಷಕ್ಕೆ 40 ವರ್ಷ ಅಷ್ಟೇ ನಮ್ಮ ಬಾಡಿ ಮೇಂಟೈನ್ ಆಗಬೇಕಂದ್ರೆ ಸ್ವಲ್ಪ ಚಟುವಟಿಕೆಯಿಂದ ಇರಬೇಕು. ಮತ್ತು ಈಗ ನಾವೇ ಕೈಯಾರ ಮಾಡ್ಕೊಂಡಂಥ ಪ್ರಾಬ್ಲಮ್ಸು ಈ ತಂಬಾಕು ಮತ್ತು ಆಲ್ಕೋಹಾಲ್ಗೆ ಒಂದು ದೊಡ್ಡ ನೋ ಹೇಳಬೇಕು. ಗುಟ್ಕಾ ಕೂಡ ಇದಕ್ಕೊಂದು ಕಾರಣ ಅಂತ ಅಂದ್ಕೊಂಡಿದ್ದೀನಿ ಮೇಡಮ್. ಈಗ ಯುವ ವಯಸ್ಸಿನವ್ರು ಏನಿದ್ದಾರೆ, ಹೈಸ್ಕೂಲ್ ಮಕ್ಕಳಿಂದ ಹಿಡಿದು ಈ ಗುಟ್ಕಾಕ್ಕೆ ತುಂಬ ಅಡಿಕ್ಷನ್ ಆಗ್ತಾ ಇದೆ. ಅಂಥವ್ರಿಗೆ ಏನು ಹೇಳಲಿಕ್ಕೆ? ಹೇಗಂದರೆ ಗುಟ್ಕಾ ಅದು ಎಲ್ಲೆಲ್ಲಿ ಹೋಗುತ್ತಲ್ಲ, ಬಾಯಿ ಅಗಿತಾರಲ್ಲ, ಬಾಯಿ ಕ್ಯಾನ್ಸರು,
ಗಂಟ್ಲಿಗೆ ಹೋಗುತ್ತೆ, ಗಂಟ್ಲಿನ ಕ್ಯಾನ್ಸರು. ನೆಕ್ಸ್ಟ್ ಅನ್ನನಾಳಕ್ಕೆ ಹೋಗುತ್ತೆ, ಅನ್ನನಾಳದ ಕ್ಯಾನ್ಸರು, ಜಠರದ ಕ್ಯಾನ್ಸರು. ಮತ್ತು ಅದರಿಂದ ಅದು ಅಬ್ಸಾರ್ಬ್ ಆಗಿ ಬಾಡಿಲಿ ಪ್ಯಾಂಕ್ರಿಯಾಸ್ ಕ್ಯಾನ್ಸರು, ಲಿವರ್ ಎಲ್ಲ ಡ್ಯಾಮೇಜ್ ಆಗಿ ಲಿವರ್ ಕ್ಯಾನ್ಸರು. ಸೊ ಅದು ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಸುಡ್ತಾ ಹೋಗುತ್ತೆ. ಸೊ ಇಂಥದ್ದನ್ನ ಸಣ್ಣ ವಯಸ್ಸಲ್ಲಿ ಖಂಡಿತ ಕಲಿಬಾರ್ದು. ಮತ್ತು ಅಕಸ್ಮಾತ್ ಏನಾದರೂ ಆ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ರು ಆದಷ್ಟು ಬೇಗ ಅದನ್ನ ಬಿಡಬೇಕು. ನಮ್ಮ ಶಾರುಖ್ ಖಾನ್ ಅವರು ಅವರ 60 ವರ್ಷದ ಬರ್ಡೇಲಿ ಅವ್ರು ಹೇಳಿದ್ರು, ನಾನು ಸ್ಮೋಕಿಂಗ್ ಬಿಟ್ಬಿಟ್ಟಿದ್ದೀನಿ ಅಂತ. 60 ವರ್ಷ ತನಕ ಎಲ್ಲ ಕಾಯಬಾರ್ದು, ಅದಕ್ಕೆ ಮುಂಚೆನೇ ಬೈ ಚಾನ್ಸ್ ಏನಾರ ಕಲ್ತ್ಬಿಟ್ಟಿದ್ರೆ ಅದನ್ನ ಬಿಟ್ಬಿಡ್ಬೇಕು.